ಅಹಂ ಮೆಲೋನಿ ಆಕ್ರೋಶ. ಟ್ರಂಪ್ ಒಂದು ಅಹಂಕಾರದ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ಜಾಗತಿಕ ವೇದಿಕೆಯಲ್ಲಿ, ಅದು ಕೂಡ ಇತ್ತೀಚೆಗೆ ನಡೆದಂತಹ G7 ಶೃಂಗಸಭೆಯಲ್ಲಿ ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರ ಬಗ್ಗೆ ಕೊಟ್ಟಂತಹ ಸ್ಟೇಟ್ಮೆಂಟ್. ಅಂದರೆ ನನ್ನ ಜೊತೆ ಫೋಟೋ ತೆಗೆಸ್ಕೊಳ್ಬೇಕು ಅಂತ ಮೆಲೋನಿ ರಿಕ್ವೆಸ್ಟ್ ಮಾಡಿದ್ರು, ಅದು ಕೂಡ ಭಿಕ್ಷೆ ಬೇಡಿದ್ರು ಎನ್ನುವಂಥ ಒಂದು ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಆದರೆ ಈ ಒಂದು ವಿವಾದಾತ್ಮಕ ಹೇಳಿಕೆ ಏನಿದೆ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರೀ ಸಂಚಲನ ಮೂಡಿಸ್ತಾ ಇದೆ. ಟ್ರಂಪ್ ಅವರ ಈ ಅಹಂಕಾರದ ಮಾತುಗಳಿಗೆ ಇಡೀ ಇಟಲಿನೇ ಬೆಚ್ಚಿ ಬಿದ್ದಿದ್ದು, ಅಮೆರಿಕ ಅಧ್ಯಕ್ಷರದ್ದು ಅತ್ಯಂತ ಬಾಲಿಶ ವರ್ತನೆ ಹಾಗೂ ಇದು ಇಡೀ ಇಟಲಿಗೆ ಮಾಡಿರುವಂತಹ ಅವಮಾನ ಅಂತ ಅಲ್ಲಿನ ಹಿರಿಯ ಸಚಿವರು ಕೂಡ ತಿರುಗಿ ಬಿದ್ದಿದ್ದಾರೆ. ತನ್ನದೇ ಮಿತ್ರ ರಾಷ್ಟ್ರದ ನಾಯಕಿಯನ್ನ ಟ್ರಂಪ್ ಇಷ್ಟು ಕೀಳಾಗಿ ಕಂಡಿರುವುದಕ್ಕೆ ತೀವ್ರ ಆಕ್ರೋಶವನ್ನ ಸ್ವತಃ ಮೆಲೋನಿ ಅವರೇ ವ್ಯಕ್ತಪಡಿಸಿದ್ದಾರೆ. ಏಕೆಂದರೆ ಅವ್ರಿಗೂ ಕೂಡ ಶಾಕ್, ಇಲ್ಲಿ ಯಾವುದೇ ದ್ವೇಷ ಇಲ್ಲ, ವೈರತ್ವ ಇಲ್ಲ, ಆದರೂ ಕೂಡ ಟ್ರಂಪ್ ಅವ್ರು ಯಾಕೆ ಈ ರೀತಿ ನನ್ನ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟರು ಅಂತ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಜೊತೆಗೆ ಅವ್ರು ಕೂಡ ಹೇಳಿದ್ದಾರೆ, ಶತ್ರುಗಳ ಜೊತೆ ಮೃದುವಾಗಿ ನಡ್ಕೊಳ್ತಾರೆ ಟ್ರಂಪ್, ಆದರೆ ತನ್ನ ಫ್ರೆಂಡ್ಸ್ ಬಗ್ಗೆನೇ ಈ ರೀತಿ ಬಹಿರಂಗವಾಗಿ ಓಪನ್ ಸ್ಟೇಜ್ನಲ್ಲಿ ಜಾಗತಿಕ ವೇದಿಕೆಯಲ್ಲಿ ಈ ರೀತಿ ಅವಮಾನ ಮಾಡ್ತಾರೆ, ಇದು ಸರಿನಾ ಅಂತ ತೀವ್ರವಾಗಿ ಮೆಲೋನಿ ಕಿಡಿಕಾರಿದ್ದಾರೆ. ಅಂದರೆ ಎರಡೂ ಕೂಡ ಫ್ರೆಂಡ್ಲಿ ನೇಷನ್ ಅನ್ನಾಗಲೇ ಹೇಳಿದಾಗೆ, ಆದರೂ ಕೂಡ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿರೋದು ಎಷ್ಟು ಸರಿ? ಫೋಟೋಗೋಸ್ಕರ ಭಿಕ್ಷೆ ಬೇಡ್ತಾಳೆ ಮೆಲೋನಿ ಅಂತ ಹೇಳಿದ್ರೆ ಇದು ಎಷ್ಟು ಸರಿ ಅಂತ ಕೇಳ್ತಾರೆ. ಒಂದು ಫ್ರೆಂಡ್ ಬಗ್ಗೆ ಜಾಗತಿಕ ವೇದಿಕೆಯಲ್ಲಿ ಈ ರೀತಿ ಮಾತಾಡೋದು ಸರಿನಾ? ಇದರ ಜೊತೆಗೆ ಟ್ರಂಪ್ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇಡೀ ದೇಶಕ್ಕೇನೆ ಮಾಡಿರುವಂತಹ ಅವಮಾನ ಅಂತ ಇಟಲಿಯ ಹಿರಿಯ ಸಚಿವರು ಕೂಡ ತಿರುಗಿ ಬಿದ್ದಿದ್ದಾರೆ. ಅಮೆರಿಕ ಅಧ್ಯಕ್ಷರದ್ದು ಒಂದು ಬಾಲಿಶ ವರ್ತನೆ ಅಂತಲೂ ಕೂಡ ಟೀಕೆಗಳು ಬರ್ತಾ ಇದೆ. G7 ಶೃಂಗಸಭೆಯಲ್ಲಿ ನಡೆದ ಘಟನೆ ಬಗ್ಗೆ ಟ್ರಂಪ್ ನೀಡಿದಂತಹ ವಿವಾದಾತ್ಮಕ ಹೇಳಿಕೆ ಇದು. ಫೋಟೋಗಾಗಿ ಮೆಲೋನಿ ನನ್ನ ಮುಂದೆ ಬೇಡ್ಕೊಂಡಿದ್ರು ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ರು. ಹಾಗಾದ್ರೆ ಇದು ಡೊನಾಲ್ಡ್ ಟ್ರಂಪ್ ಅವರು ಹೇಳಿರುವಂತಹ ಸ್ಟೇಟ್ಮೆಂಟ್ ಆಯಿತು. ಇದಕ್ಕೆ ಜಾರ್ಜಿಯಾ ಮೆಲೋನಿ ಇಟಲಿ ಪ್ರಧಾನಿ ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡಿದ್ದಾರೆ, ಖಾರವಾಗಿಯೇ ರಿಯಾಕ್ಟ್ ಮಾಡಿದ್ದಾರೆ. ಯಾವ ರೀತಿ ಏನು ಹೇಳಿದ್ರು ನೋಡೋಣ. ನಾನಾಗ್ಲಿ ಅಥವಾ ಇಟಲಿ ಆಗಲಿ ಭಿಕ್ಷೆ ಬೇಡಲ್ಲ ಅಂತ ಅವ್ರು ಹೇಳಿದ್ದಾರೆ. ಅಂದರೆ ಒಂದು ಫೋಟೋಗಾಗಿ ಭಿಕ್ಷೆ ಬೇಡಿದ್ಲು ಮೆಲೋನಿ ಅಂತ ಟ್ರಂಪ್ ಹೇಳಿರೋದಕ್ಕೆ ರಿಯಾಕ್ಷನ್ ಬಂದಿದೆ. ನಾನಾಗಿರಬಹುದು ಅಥವಾ ನನ್ನ ದೇಶ ಇಟಲಿ ಆಗಿರಬಹುದು, ಭಿಕ್ಷೆ ಬೇಡಲ್ಲ ಅಂತ ಖಡಕ್ ಆಗಿಯೇ ಕೌಂಟರ್ ಕೊಟ್ಟಿದ್ದಾರೆ. ಟ್ರಂಪ್ಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ. ಟ್ರಂಪ್ ಹೇಳ್ತಾ ಇರೋದು ಸಂಪೂರ್ಣ ಕಟ್ಟುಕತೆ ಮತ್ತು ಸುಳ್ಳು ಅಂತ ತಮ್ಮ ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ. ಯಾರ ಮುಂದೆಯೂ ಕೂಡ ನಾನು ತಲೆಬಾಗುವಂತಹ ಅವಶ್ಯಕತೆ ಇಲ್ಲ, ತಲೆಬಾಗೋದು ಕೂಡ ಇಲ್ಲ ಅಂತ ಹೇಳಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಈ ಅಹಂಕಾರದ ಸ್ಟೇಟ್ಮೆಂಟ್ಗೆ ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ತಮ್ಮದೇ ಸ್ಟೈಲ್ನಲ್ಲಿ ಖಡಕ್ ವಾರ್ನಿಂಗ್ ನೀಡಿದ್ದು, ಟ್ರಂಪ್ ಹೇಳ್ತಾ ಇರೋದು ಸಂಪೂರ್ಣ ಕಟ್ಟುಕತೆ ಮತ್ತು ಸುಳ್ಳು ಅಂತ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ಸ್ಟಾಗ್ರಾಮ್ ಮತ್ತು ಮಾಧ್ಯಮಗಳ ಮೂಲಕ ಮುಖಕ್ಕೆ ಹೊಡೆದಂತೆ ರಿಯಾಕ್ಟ್ ಮಾಡಿದ್ದಾರೆ ಅವರು. ಇಟಲಿಯ ಸ್ವಾಭಿಮಾನಕ್ಕೆ ಏನಾದರೂ ಧಕ್ಕೆ ಬಂದರೆ ನಾನು ಸುಮ್ಮನೆ ಇರೋಲ್ಲ, ನಾನಾಗ್ಲಿ ಅಥವಾ ನನ್ನ ದೇಶವಾಗ್ಲಿ ಯಾರ ಮುಂದೆಯೂ ಎಂದಿಗೂ ಕೂಡ ತಲೆ ಬಾಗೋದಿಲ್ಲ ಹಾಗೂ ಭಿಕ್ಷೆ ಬೇಡೋದಿಲ್ಲ ಅಂತ ಸಿಂಹಿಣಿಯಂತೆ ಗುಡುಗಿದ್ದಾರೆ ಮೆಲೋನಿ. ಇದೇ ವೇಳೆ ಟ್ರಂಪ್ ಅವರ ಈ ಡಬಲ್ ಸ್ಟ್ಯಾಂಡರ್ಡ್ಸ್, ದ್ವಂದ್ವ ನೀತಿ ಏನಿದೆ ಇದನ್ನ ತೀವ್ರವಾಗಿ ಮೆಲೋನಿ ಟೀಕಿಸಿದ್ದಾರೆ. ಅಮೆರಿಕ ಜೊತೆಗಿನ ಶತ್ರುಗಳು ಯಾರಿದ್ದಾರೆ, ವೈರಿಗಳು ಯಾರಿದ್ದಾರೆ, ಅವ್ರ ಜೊತೆ ಚೆನ್ನಾಗೇ ಇರ್ತಾರೆ ಟ್ರಂಪ್. ಮೃದು ಧೋರಣೆ ಹಾಗೂ ಹೊಂದಾಣಿಕೆಯನ್ನು ಮಾಡ್ಕೊಳ್ಳೋದಕ್ಕೆ ಬಯಸ್ತಾರೆ ಟ್ರಂಪ್. ಆದರೆ ತಮ್ಮದೇ ಆಪ್ತ ಮಿತ್ರರನ್ನ ಇಷ್ಟು ಕೀಳಾಗಿ ಕಾಣ್ತಾ ಇರೋದು ಅವರ ನಡವಳಿಕೆಯನ್ನ, ಅವರ ಕ್ಯಾರೆಕ್ಟರನ್ನು ತೋರಿಸುತ್ತೆ ಅಂತ ತೀವ್ರವಾಗಿ ಕಿಡಿಕಾರಿದ್ದಾರೆ. ಎಲ್ಲೋ ಒಂದು ಕಡೆ ಫ್ರೆಂಡ್ಶಿಪ್ ಮಧ್ಯ ಬಿರುಕು ಕೂಡ ಮೂಡಿದೆ ಈ ಒಂದು ಸ್ಟೇಟ್ಮೆಂಟಿಂದ. ಒಂದು ಕಡೆ ಇಸ್ರೇಲ್ ಕೂಡ ಅಮೆರಿಕಾದಿಂದ ದೂರ ಆಗ್ತಾ ಇದೆ ಅಥವಾ ಅಮೆರಿಕಾನೇ ದೂರ ಬರ್ತಾ ಇದೆ ಅದರ ಬಿಹೇವಿಯರಿಂದ. ಮತ್ತೊಂದು ಕಡೆ ಈ ರೀತಿ ತನ್ನ ಫ್ರೆಂಡ್ ಮೇಲೇನೆ ಒಂದು ವ್ಯಂಗ್ಯ ಸ್ಟೇಟ್ಮೆಂಟ್ ಮಾಡಿ ಇಟಲಿಯಿಂದಲೂ ಕೂಡ ದೂರ ಆಗ್ತಿದ್ದಾರೆ ಡೊನಾಲ್ಡ್ ಟ್ರಂಪ್ ಅಂತ ಹೇಳ್ಬೋದು. ಯಾಕಂದರೆ ಅವ್ರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಗೆ ಇಡೀ ಇಟಲಿಯಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹಾಗಾದರೆ ಇವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಮುಂದೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಇಟಲಿ ಹಾಗೂ ಅಮೆರಿಕ ಬಾಂಧವ್ಯ ಕಟ್ ಆಗುತ್ತಾ ಎನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. ನಾನು ಆಗಲೇ ಹೇಳಿದಾಗೆ ಎರಡೂ ಕೂಡ ಫ್ರೆಂಡ್ಲಿ ನೇಷನ್ಸ್, ಯಾವುದೇ ರೀತಿ ವೈರತ್ವ ಇಲ್ಲ, ದ್ವೇಷ ಇಲ್ಲ, ಎಲ್ಲವೂ ಕೂಡ ಚೆನ್ನಾಗಿದೆ. ಆದರೆ ಕೊಟ್ಟಿರುವಂಥ ಈ ಸ್ಟೇಟ್ಮೆಂಟ್ ಏನಿದೆ ಇದರಿಂದ ಎರಡೂ ರಾಷ್ಟ್ರಗಳ ಬಾಂಧವ್ಯ ಕಟ್ ಆಗುತ್ತಾ ನೋಡ್ತಾ ಹೋಗೋಣ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಈ ಒಂದು ಬಾಲಿಶ ಹಾಗೂ ವಿವಾದಾತ್ಮಕ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ನಿಂದಾಗಿ ಇಟಲಿ ಹಾಗೂ ಅಮೆರಿಕ ನಡುವಿನ ರಾಜತಾಂತ್ರಿಕ ಸಂಬಂಧಗಳೇನಿತ್ತು, ವ್ಯಾಪಾರ ಸಂಬಂಧಗಳೇನಿತ್ತು, ಅದು ತೀವ್ರವಾಗಿ ಹಳಸಿ ಹೋಗಿದೆ. ಇದಕ್ಕೆ ಪ್ರತಿಭಟನೆಯಾಗಿ ಅಥವಾ ರಿಯಾಕ್ಷನ್ ಆಗಿ ಇಟಲಿಯ ವಿದೇಶಾಂಗ ಸಚಿವ ಆಂಟೋನಿಯೋ ತಾಜಾನಿ ಅವರು ತಮ್ಮ ವಾರಾಂತ್ಯದ ನಿಗದಿತ ಅಮೆರಿಕ ಪ್ರವಾಸವನ್ನು ದಿಢೀರಂತ ಕ್ಯಾನ್ಸಲ್ ಮಾಡಿದ್ದಾರೆ. ಅವರು ಅಮೆರಿಕಾಗೆ ಬರಬೇಕಿತ್ತು, ಬಟ್ ಅದನ್ನು ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಟ್ರಂಪ್ ಅವರ ಈ ಹೇಳಿಕೆ ಇಡೀ ಇಟಲಿಗೆ ಮಾಡಿದ
ಅವಮಾನಕರ ಮತ್ತು ಗಂಭೀರ ಕೃತ್ಯ ಅಂತ ಹಿರಿಯ ಸಚಿವರು ಕೂಡ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಟ್ರಂಪ್ ಅವರು ಅಮೆರಿಕ ಮತ್ತು ಯುರೋಪ್ ನಡುವಿನ ಐತಿಹಾಸಿಕ ಸಂಬಂಧವನ್ನೇ ಹಾಳು ಮಾಡ್ತಿದ್ದಾರೆ ಅಂತ ತೀವ್ರ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಇರಾನ್ ಯುದ್ಧ ಹಾಗೂ ಸಂಘರ್ಷದ ವಿಚಾರದಲ್ಲಿ ಪೋಪ್ ಲಿಯೋ ಅವರ ನಡೆಯನ್ನು ಕೂಡ ಟ್ರಂಪ್ ಅವರು ಟೀಕಿಸಿದ್ರು. ಇಟಲಿ ಈಗಾಗಲೇ ಕೆಂಡಾಮಂಡಲವಾಗಿ ಉಭಯ ದೇಶಗಳ ನಡುವೆ ಶೀತಲ ಸಮರ ನಡೀತಾ ಇತ್ತು. ಈಗ ಈ ಫೋಟೋ ವಿವಾದ ಕೂಡ ಹಳಸಿದ ಸಂಬಂಧಕ್ಕೆ ಮತ್ತಷ್ಟು ಬೆಂಕಿಗೆ ಮತ್ತಷ್ಟು ತುಪ್ಪವನ್ನು ಸುರಿಯುವಂತಹ ಪ್ರಯತ್ನ. ಅಂದರೆ ಈ ಹಿಂದೆ ಪೋಪ್ ಲಿಯೋ ಅವರು ಕೂಡ ಹೇಳಿರ್ತಾರೆ, ಈ ರೀತಿ ಯುದ್ಧ ಮಾಡೋದು ಸರಿಯಲ್ಲ, ದೇವರು ನಿಜವಾಗ್ಲೂ ನಿಮ್ಮನ್ನು ರಕ್ಷಿಸೋದಿಲ್ಲ, ಈ ರೀತಿ ಯುದ್ಧ ಸಾರಿದ್ರೆ ಆ ದೇವರ ಆಶೀರ್ವಾದ ನಿಮ್ಮ ಮೇಲೆ ಸಿಗೋದಿಲ್ಲ ಅಂತೆಲ್ಲ ಅವರು ಹೇಳಿರ್ತಾರೆ. ಆದರೆ ಇದಕ್ಕೆ ಕೌಂಟರ್ ಕೊಡ್ತಾರೆ ಟ್ರಂಪ್ ಅವರು. ಅಂದರೆ ವಾಕ್ಸಮರ ಕೂಡ ಶುರುವಾಗುತ್ತೆ. ಪೋಪ್ ಲಿಯೋ ಹಾಗೆ ಟ್ರಂಪ್ ಅವರ ನಡುವೆ, ಇಬ್ಬರ ನಡುವೆ ಕೂಡ ವಾಕ್ಸಮರ ನಡೆದಿತ್ತು. ಪೋಪ್ ಅವರು ವಿದೇಶಾಂಗ ನೀತಿಯಲ್ಲಿ ವೀಕ್ ಇದ್ದಾರೆ ಅಂತ ಟ್ರಂಪ್ ಅವರು ವ್ಯಂಗ್ಯ ಮಾಡಿದ್ರು. ಇದಕ್ಕೆ ಪ್ರತಿಯಾಗಿ ಪೋಪ್ ಅವರು ಕೂಡ ಹೇಳ್ತಾರೆ, ತಮಗೆ ಟ್ರಂಪ್ ಆಡಳಿತ ಯಾವುದೇ ಭಯ ಇಲ್ಲ ಅಂತ ತಿರುಗೇಟನ್ನು ನೀಡಿದ್ರು. ಅಲ್ಲಿಂದ ಒಂದು ಸ್ವಲ್ಪ ಎರಡೂ ದೇಶಗಳ ನಡುವಿನ ಸಂಬಂಧ ಏನಿತ್ತು ಹದಗೆಡ್ತಾ ಬಂದಿತ್ತು. ಒಳಗೊಳಗೆ ಕೋಲ್ಡ್ ವಾರ್ ಕೂಡ ನಡೀತಾ ಇತ್ತು. ಆದರೆ ಈಗ ಫೋಟೋ ವಿವಾದ, ಈ ಭಿಕ್ಷೆ ಅದು ಇದು ಎನ್ನುವಂಥ ಸ್ಟೇಟ್ಮೆಂಟ್ಸ್ ಏನಿದೆ ಇನ್ನಷ್ಟು ಈ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಆದರೆ ಇದರ ನಡುವೆ ಟ್ರಂಪ್ ಜೊತೆ ಏನೋ ಅಥವಾ ಟ್ರಂಪ್ ಮೆಲೋನಿ ಜೊತೆ ಕಿರಿಕ್ ಮಾಡ್ಕೊಂಡಿದ್ದಾರೆ. ಆದರೆ ಇದರ ನಡುವೆ ಎಲ್ಲ ಕಡೆ ಮುನ್ನೆಲೆಗೆ ಬರ್ತಾ ಇರೋದು ನಮ್ಮ ಭಾರತದ ಪ್ರಧಾನಿ ಮೋದಿ ಹಾಗೆ ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರ ಫೋಟೋಗಳು, ಅಥವಾ ಆ ಮೆಲೋಡಿ ಚಾಕ್ಲೇಟ್ ಏನೋ ಅವ್ರು ಕೊಟ್ಟರು ಮೊನ್ನೆ ರೋಮ್ಗೆ ವಿಸಿಟ್ ಮಾಡಿದಾಗ ಅದು, ಹಾಗೆ ಈ ಹ್ಯಾಶ್ಟ್ಯಾಗ್ಸ್ಗಳು ಏನು ಎಲ್ಲ ಕಡೆ ಓಡಾಡ್ತಾ ಇತ್ತು. ಈ ವಿಚಾರ ಇದರ ನಡುವೆ ಮುನ್ನೆಲೆಗೆ ಬರ್ತಾ ಇದೆ. ಅಂದರೆ ಒಂದು ಕಡೆ ಟ್ರಂಪ್ ಅವರು ತಮ್ಮ ಕಟುವಾದ ಸ್ಟೇಟ್ಮೆಂಟ್ಸ್ಗಳಿಂದ ಫ್ರೆಂಡ್ಶಿಪ್ಗಳನ್ನ ದೂರ ಮಾಡ್ಕೊಳ್ತಾ ಇದ್ರೆ ಅಥವಾ ದೇಶಗಳ ನಡುವಿನ ಸಂಬಂಧವನ್ನು ಹಾಳು ಮಾಡ್ಕೊಳ್ತಾ ಇದ್ರೆ, ಮೋದಿ ಅವರು ತಮ್ಮ ಬಿಹೇವಿಯರಿಂದ ಎಲ್ಲರನ್ನೂ ಕೂಡ ಅಟ್ರಾಕ್ಟ್ ಮಾಡ್ತಿದ್ದಾರೆ. ಹಾಗಾದ್ರೆ ಏನದು? ಎಲ್ರಿಗೂ ಕೂಡ ಗೊತ್ತು ಆಲ್ರೆಡಿ ಮೆಲೋಡಿ ಅಂದರೆ ಏನು ಎತ್ತ ಎಲ್ಲವೂ ಕೂಡ ಗೊತ್ತು. ಅದನ್ನು ನೋಡ್ತಾ ಹೋಗೋಣ. ಜಗತ್ತನ್ನೇ ಗೆದ್ದಿದೆ ಮೆಲೋಡಿ ಮ್ಯಾಜಿಕ್. ಯಾವ ರೀತಿ ಇತ್ತೀಚೆಗೆ ಪ್ರಧಾನಿ ಅವರು ಮೋದಿ ಅವರು ರೋಮ್ಗೆ ತೆರಳಿರ್ತಾರೆ, ಅಲ್ಲಿ ಮೆಲೋನಿ ಅವ್ರನ್ನ ಮೀಟ್ ಮಾಡ್ತಾರೆ. ಆಗ ಮೆಲೋನಿ ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿರ್ತಾರೆ, ರೋಮ್ಗೆ ಸ್ವಾಗತ ಅಥವಾ ಇಟಲಿಗೆ ಸ್ವಾಗತ ನನ್ನ ಗೆಳೆಯ ಅಂತ ಬರ್ಕೊಂಡಿದ್ರು. ಹಾಗೆ ಮೆಲೋಡಿ ಚಾಕ್ಲೇಟ್ ಕೂಡ ಕೊಡ್ತಾರೆ ಮೋದಿ ಅವರು. ಒಂದು ಕಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೊತೆ ಇಟಲಿ ಪ್ರಧಾನಿ ಮೆಲೋನಿ ಅವರ ಕಿರಿಕ್ ಹಾಗೂ ಜಗಳ ನಡೀತಾ ಇದ್ರೆ, ಇನ್ನೊಂದು ಕಡೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಮೆಲೋನಿ ನಡುವಿನ ಆತ್ಮೀಯ ಸ್ನೇಹ ಏನಿದೆ ಇದು ಜಗತ್ತಿನಾದ್ಯಂತ ಭಾರೀ ಸದ್ದು ಮಾಡ್ತಾ ಇದೆ. ಮತ್ತೊಂದೇನಂದ್ರೆ, ಈ ನಡುವೆ ಒಂದು ವಿಡಿಯೋ ಸಖತ್ ವೈರಲ್ ಆಗ್ತಾ ಇದೆ, ನೀವು ಕೂಡ ನೋಡ್ತಾ ಇದ್ದೀರಾ ವಿಡಿಯೋ ತೆರೆ ಮೇಲೆ. G7 ಶೃಂಗಸಭೆಯಲ್ಲಿ ಪ್ರಧಾನಿ ಮೋದಿ ಅವರನ್ನ ಕಂಡ ಕೂಡಲೇ ಮೆಲೋನಿ ಅವರು ಒಂದು ಮಾತು ಹೇಳ್ತಾರೆ. ಏನಂದ್ರೆ, ನಾವಿಬ್ರು ಇನ್ಸ್ಟಾಗ್ರಾಮ್ನಲ್ಲಿ ಎಷ್ಟು ಫೇಮಸ್ ಇದೀವಿ ಗೊತ್ತಾ ಅಂತ ನಗಾಡ್ತಾ ಒಂದು ಹಾಸ್ಯಮಯವಾಗಿ ಹೇಳುವಂಥ ಸ್ಟೇಟ್ಮೆಂಟ್. ಅದು ನಗ್ತಾ ಹಾಸ್ಯಮಯವಾಗಿ ಮಾತುಕತೆ ನಡೆಸಿರುವಂಥ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ನಾವಿಬ್ರು ಇನ್ಸ್ಟಾಗ್ರಾಮ್ನಲ್ಲಿ ಎಷ್ಟು ಫೇಮಸ್ ಇದೀವಿ ಗೊತ್ತಾ ಅಂತ. ಯಾಕಂದರೆ ಈ ಹಿಂದೆ ಯಾವಾಗ ಇವರಿಬ್ಬರ ಫೋಟೋಗಳು ವೈರಲ್ ಆಗಿದ್ವು, ಆಗ ಮೋದಿ ಹಾಗೆ ಮೆಲೋನಿ ಎರಡನ್ನೂ ಸೇರಿಸ್ಬಿಟ್ಟು ಮೆಲೋಡಿ ಅಂತ ಹ್ಯಾಶ್ಟ್ಯಾಗ್ಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇತ್ತು. ಅದಕ್ಕೆ ಪುಷ್ಟಿ ನೀಡುವಂತೆ ಮೋದಿ ಅವರು ಈ ಬಾರಿ ರೋಮ್ಗೆ ಹೋದಾಗ ಮೆಲೋಡಿ ಚಾಕ್ಲೇಟ್ನೇ, ಪಾರ್ಲೆ ಮೆಲೋಡಿ ಚಾಕ್ಲೇಟ್ನೇ ಅವರಿಗೆ ಕೊಟ್ಟಿದ್ರು ಗಿಫ್ಟ್ ಆಗಿ. ಈ ವಿಚಾರ ಈಗ ಮುನ್ನೆಲೆಗೆ ಬರ್ತಾ ಇದೆ. ಹಾಗೆ ಈ ವಿಡಿಯೋ ಏನಿದೆ ಇದು ಈ ಇಬ್ಬರು ನಾಯಕರ ನಡುವಿನ ಗಾಢ ಸ್ನೇಹಕ್ಕೂ ಕೂಡ ಸಾಕ್ಷಿಯಾಗಿದೆ. ಆರಂಭದಲ್ಲಿ ಕೇವಲ ಒಂದು ಜೋಕ್ ಆಗಿತ್ತು ಮೆಲೋಡಿ ಎನ್ನುವಂಥ ಒಂದು ಹ್ಯಾಶ್ಟ್ಯಾಗ್. ಇವತ್ತು ಬರೋಬ್ಬರಿ 19 ಕೋಟಿಗೂ ಹೆಚ್ಚು ವ್ಯೂಸ್ಗಳನ್ನು ಪಡೆದು ಜಾಗತಿಕ ರೆಕಾರ್ಡ್ ಬರೆಯೋದ್ರೊಂದಿಗೆ ಅಂತಾರಾಷ್ಟ್ರೀಯ ಮಟ್ಟದ ದೊಡ್ಡ ಬ್ರ್ಯಾಂಡ್ ಆಗಿ ಕನ್ವರ್ಟ್ ಆಗಿದೆ, ರೂಪಾಂತರಗೊಂಡು ಜಾಗತಿಕವಾಗಿ ಹೊಸ ಸಂಚಲನವನ್ನೇ ಉಂಟು ಮಾಡ್ತಾ ಇದೆ. ಹೀಗಾಗಿ ಒಂದು ಕಡೆ ಟ್ರಂಪ್ ಅವರ ಜೊತೆ ಕಿರಿಕ್ ಆಗ್ತಾ ಇದೆ. ಆದರೆ ಇದರ ನಡುವೆ ಮೋದಿ ಹಾಗೂ ಮೆಲೋನಿ ಅವರ ಫ್ರೆಂಡ್ಶಿಪ್ ಅಥವಾ ಹ್ಯಾಶ್ಟ್ಯಾಗ್ ಮೆಲೋಡಿ ಏನಿದೆ ಅದು ಸಾಕಷ್ಟು ಸದ್ದು ಮಾಡ್ತಾ ಇದೆ. ನಾವು ಇನ್ಸ್ಟಾಗ್ರಾಮ್ನಲ್ಲಿ ಎಷ್ಟು ಫೇಮಸ್ ಗೊತ್ತಾ ಅಂತ ಮೋದಿ ಅವರಿಗೆ ಮೆಲೋನಿ ಹೇಳಿರುವಂತಹ ವಿಡಿಯೋ ಕೂಡ ಫೇಮಸ್ ಆಗಿದೆ. ಜೊತೆಗೆ ನಾನು ಆಗಲೇ ಹೇಳಿದೆ, ಈ ಮೆಲೋಡಿ ಚಾಕ್ಲೇಟ್ ಕತೆ ಇಟಲಿಗೆ ಭೇಟಿಯನ್ನು ನೀಡಿದಾಗ ಯಾವಾಗ ಇವರಿಬ್ಬರನ್ನ ಪೇರ್ ಮಾಡಿ ಇವರಿಬ್ಬರ ಹೆಸರನ್ನ ತಗೊಂಡು ಮೆಲೋಡಿ ಅಂತ ಜನರು ಮಾಡೋಕ್ಕೆ ಶುರು ಮಾಡಿದ್ರು, ಹ್ಯಾಶ್ಟ್ಯಾಗ್ಸ್ ಮೆಲೋಡಿ ಎಲ್ಲ ಕಡೆ ಓಡಾಡ್ತಾ ಇತ್ತು. ಹಾಗೆ AI ಸಾಂಗ್ಸ್ಗಳು, ಮೋದಿ ಹೇಳ್ತಾ ಇರುವಂಥ ಸಾಂಗ್ಸ್ ರೀತಿ ಎಲ್ಲ ಮಾಡಿದ್ರು AI ಯೂಸ್ ಮಾಡಿಕೊಂಡು. ಈ ಬಾರಿ ಅವರು ಇಟಲಿಗೆ ಭೇಟಿಯನ್ನು ನೀಡಿದಾಗ ಅಲ್ಲಿ ಮೆಲೋಡಿ ಚಾಕ್ಲೇಟ್ ಪ್ಯಾಕ್ನೇ ಅವ್ರು ಕೊಡ್ತಾರೆ, ಪಾರ್ಲೆ ಮೆಲೋಡಿ ಚಾಕ್ಲೇಟ್. ಅದು ಮೆಲೋಡಿ ಚಾಕ್ಲೇಟ್ ಮಧುರ ರಾಜತಾಂತ್ರಿಕತೆ. ಒಂದು ಕಡೆ ಅಮೆರಿಕ ಹಾಗೂ ಇಟಲಿ ನಡುವಿನ ರಾಜತಾಂತ್ರಿಕತೆ ಹಳಿಸಿ ಹೋಗ್ತಾ ಇದೆ ಟ್ರಂಪ್ ಅವರ ಸ್ಟೇಟ್ಮೆಂಟ್ಸ್ ಅಥವಾ ಹುಚ್ಚುತನದಿಂದ. ಆದರೆ ಇಲ್ಲಿ ಆ ರಾಜತಾಂತ್ರಿಕತೆ ಒಂದು ರೀತಿ ಮಧುರವಾಗಿ ಕನ್ವರ್ಟ್ ಆಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ವಿಶಿಷ್ಟವಾದಂಥ ಈ ಮೆಲೋಡಿ ರಾಜತಾಂತ್ರಿಕತೆ ಈಗ ಜಾಗತಿಕ ಮಟ್ಟದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ, ಭಾರಿ ಚರ್ಚೆಗೂ ಕೂಡ ಕಾರಣವಾಗ್ತಾ ಇದೆ. ಭಾರತ ಹಾಗೂ ಇಟಲಿ ನಡುವಿನ
ಒಂದು ದ್ವಿಪಕ್ಷೀಯ ಸಂಬಂಧಕ್ಕೆ ಒಂದು ಸ್ವೀಟ್ ಆಗಿರುವಂತಹ ಟ್ವಿಸ್ಟ್ ಕೂಡ ಸಿಕ್ಕಿದೆ, ಒಂದು ಸಿಹಿಯಾದ ತಿರುವು ಕೂಡ ಸಿಕ್ಕಿದೆ ಈ ಚಾಕ್ಲೇಟ್ನ ಮೂಲಕ. ತಮ್ಮ ರೋಮ್ ಪ್ರವಾಸದ ವೇಳೆ ಪ್ರಧಾನಿ ಮೋದಿಯವರು ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರಿಗೆ ಮೆಲೋಡಿ ಚಾಕ್ಲೇಟ್ ಉಡುಗೊರೆ ನೀಡಿದ್ದು, ಅದನ್ನು ಮೆಲೋನಿ ಅವರು ಕೂಡ ತುಂಬ ಖುಷಿಯಿಂದ ಅದನ್ನು ಎಕ್ಸೆಪ್ಟ್ ಮಾಡ್ತಾರೆ. ಮುಗುಳ್ನಗುತ್ತಾ ಧನ್ಯವಾದ ಅರ್ಪಿಸಿದ್ದು ದೊಡ್ಡ ಸುದ್ದಿಯಾಗಿದೆ. ಆದರೆ ಒಂದು ಕಡೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವಮಾನದ ಮಾತುಗಳನ್ನು ಆಡ್ತಾ ಇದ್ರೆ, ಮೋದಿ ಅವರು ಗೌರವ ಹಾಗೂ ಪ್ರೀತಿಯ ಮೂಲಕ ಹೊಸ ಇತಿಹಾಸವನ್ನೇ ಬರೀತಾ ಇದ್ದಾರೆ. ಹೀಗಾಗಿ ಈ ಮಧುರ ಬಾಂಧವ್ಯ ಕೇವಲ ಒಂದು ವೈಯಕ್ತಿಕ ಸ್ನೇಹಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಜೊತೆಗೆ ಉಭಯ ದೇಶಗಳ ನಡುವೆ IMEC ನಿರ್ಮಾಣಕ್ಕೆ ಭರವಸೆಯ ಬದ್ಧತೆ ತಂದಿರೋದಲ್ಲದೆ ಭಾರತ ಇಟಲಿ ವ್ಯಾಪಾರ ವಹಿವಾಟು ಬರೋಬ್ಬರಿ $16.77 ಶತಕೋಟಿ ದಾಟುವಂತೆ ಮಾಡುವಲ್ಲಿ ವ್ಯಾಪಾರ ಹಾಗೂ ಆರ್ಥಿಕ ಸಂಬಂಧದ ಭದ್ರ ಬುನಾದಿ ಆಗಿದೆ ಕೂಡ. ಅಂದರೆ ಕೇವಲ ಇದೇನು ಪರ್ಸನಲ್ ಫ್ರೆಂಡ್ಶಿಪ್ ಮಾತ್ರ ಅಲ್ಲ, ಇದು ಭಾರತ ಹಾಗೂ ಇಟಲಿ ನಡುವಿನ ಒಂದಷ್ಟು ಒಪ್ಪಂದಗಳು ಅಥವಾ ಒಂದಷ್ಟು ಯೋಜನೆಗಳೇನಿರುತ್ತೆ ಅದಕ್ಕಾಗಿ ಇದೊಂದು ಮುನ್ನುಡಿಯನ್ನು ಕೂಡ ಬರೀತಾ ಇದೆ ಅಂದರೆ ತಪ್ಪಾಗೋದಿಲ್ಲ. ಹಾಗೆ ಈ IMEC ಅಂತ ಅಂದರೆ ಭಾರತ, UAE, ಸೌದಿ ಅರೇಬಿಯಾ, ಅಮೇರಿಕಾ, ಯುರೋಪಿಯನ್ ಯೂನಿಯನ್ ಸೇರಿದಂತೆ ಪ್ರಮುಖ ರಾಷ್ಟ್ರಗಳು ಭಾರತ, ಮಧ್ಯಪ್ರಾಚ್ಯ, ಯುರೋಪ್ ಆರ್ಥಿಕ ಕಾರಿಡಾರ್ ಅಂದರೆ IMEC ಅಂತ ಕರಿತೀವಿ, ಇದರ ನಿರ್ಮಾಣಕ್ಕೆ ಬಲವಾದ ಬದ್ಧತೆಯನ್ನು ಪ್ರದರ್ಶಿಸಿವೆ. ಇದರ ಗುರಿ IMEC ಗುರಿ ಹಾಗೆ ಉದ್ದೇಶ ಏನು ಅಂದರೆ ಈ ರೈಲು ಮಾರ್ಗಗಳಾಗಿರ್ಬೋದು, ಸಮುದ್ರ ಸಾರಿಗೆ ಜಾಲಗಳು, ಇಂಧನ ಪೈಪ್ಲೈನ್ಗಳು ಮತ್ತು ಹೈ ಸ್ಪೀಡ್ ಡಿಜಿಟಲ್ ಕೇಬಲ್ಗಳ ಮೂಲಕ ಈ 3 ಖಂಡಗಳನ್ನು ಬೆಸೆಯೋದೇ ಇದರ ಮುಖ್ಯ ಉದ್ದೇಶವಾಗಿದೆ. ಹೀಗಾಗಿ ಈ ಭೇಟಿ ಅಥವಾ ಇಬ್ಬರು ನಾಯಕರ ನಡುವಿನ ಇಷ್ಟೊಂದು ಒಂದು ರೀತಿ ಪವಿತ್ರ ಸ್ನೇಹ ಏನಿದೆ ಅಥವಾ ಈ ಸ್ಟ್ರಾಂಗ್ ಫ್ರೆಂಡ್ಶಿಪ್ ಏನಿದೆ, ಇದು ಈ ಯೋಜನೆಗಳಿಗೂ ಕೂಡ ಮುನ್ನುಡಿಯನ್ನು ಬರೀತಾ ಇದೆ. ಆದರೆ ಒಂದು ಕಡೆ ಟ್ರಂಪ್ ಅವರ ಜೊತೆ ಫ್ರೆಂಡ್ಶಿಪ್ ಹಾಳಾಗಿದೆ, ಮೋದಿ ಅವರ ಫ್ರೆಂಡ್ಶಿಪ್ ಎಲ್ಲ ಕಡೆ ಮುನ್ನೆಲೆಗೆ ಬರ್ತಾ ಇದೆ. ಒಂದು ರೀತಿ ಇಬ್ಬರು ಯಾವುದೇ ವಿಚಾರದಲ್ಲೂ ಕೂಡ ಎಷ್ಟೇ ಫ್ರೆಂಡ್ಸ್ ಆಗಿದ್ರೂ ಕೂಡ ಫ್ರೆಂಡ್ಶಿಪ್ ಅಥವಾ ಫ್ರೆಂಡ್ಸ್ಗಳ ಮಧ್ಯೆ ಇವಳು ನನ್ನ ಫ್ರೆಂಡು ಅಂತ ಕೇವಲ ಅಧಿಕಾರವನ್ನು ಚಲಾಯಿಸಬಾರ್ದು, ಪರಸ್ಪರ ಗೌರವ ನೀಡಬೇಕಾಗತ್ತೆ ಅಥವಾ ಅವ್ರನ್ನ ರೆಸ್ಪೆಕ್ಟ್ ಮಾಡಬೇಕು, ಎಲ್ಲವನ್ನೂ ಕೂಡ ಮಾಡಬೇಕಾಗುತ್ತೆ. ಆಗ ಮಾತ್ರ ಫ್ರೆಂಡ್ಶಿಪ್ಗೆ ವ್ಯಾಲ್ಯೂ ಸಿಗುತ್ತೆ. ಅದನ್ನು ಮೋದಿ ಅವರು ಮಾಡಿದ್ದಾರೆ, ಅದರಲ್ಲಿ ಸಕ್ಸಸ್ ಕೂಡ ಆಗಿದ್ದಾರೆ.